ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಜ್ಯದಲ್ಲಿ ವಯನಾಡು ಪ್ರವಾಸೋದ್ಯಮದ ಪ್ರಚಾರ ಕೆಎಸ್ಟಿಡಿಸಿಗೆ ಕಾರಣ ಕೇಳಿದಂತ ಸಚಿವ ಎಚ್ ಕೆ ಪಾಟೀಲ್. ರಾಜ್ಯದಲ್ಲಿ ವಯನಾಡು ಪ್ರವಾಸೋದ್ಯಮದ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎಸ್ಟಿಡಿಸಿಗೆ ಎಚ್ ಕೆ ಪಾಟೀಲ್ ಅವರು ಕಾರಣ ಕೇಳಿದ್ದಾರೆ. ವರದಿ ನೀಡುವಂತೆ ಕೆಎಸ್ಟಿಡಿಸಿ ಎಂಡಿಗೆ ಸಚಿವರು ತಾಕೀತು ಮಾಡಿದ್ದಾರೆ. ಈ ಪೋಸ್ಟ್ ಮಾಡಿದ್ದು ಎಷ್ಟು ಸರಿ ಇದೆಯಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇರೆ ರಾಜ್ಯದ ಬಗ್ಗೆ ಪ್ರಚಾರ ಮಾಡಲು ಯಾರು ಹೇಳಿದ್ರು, ಕೂಡಲೇ ಕಾರಣ ತಿಳಿಸಿ ಅಂತ ಈಗ ಸಚಿವರು ಹೇಳಿದ್ದಾರೆ. ಕೆಎಸ್ಟಿಡಿಸಿ ಎಂಡಿಗೆ ವರದಿ ನೀಡುವಂತೆ ಕೇಳಿದಂತ ಸಚಿವರು, ಕೆಎಸ್ಟಿಡಿಸಿ ಇರೋದು ಕರ್ನಾಟಕದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ, ಆದರೆ ಕೇರಳದ ವಯನಾಡಿನ ಪ್ರಚಾರ ಮಾಡುವಂಥ ಅಗತ್ಯ ಏನಿತ್ತು, ಕೂಡಲೇ ಕಾರಣ ನೀವು ಹೇಳಬೇಕು. ನೀವು ಕೆಲಸ ಮಾಡ್ತಿರೋದು ರಾಜ್ಯಕ್ಕ, ಕರ್ನಾಟಕ ರಾಜ್ಯಕ್ಕೆ ಅಥವಾ ಕೇರಳಕ್ಕ, ದಯವಿಟ್ಟು ಇದರ ಬಗ್ಗೆ ಕಾರಣ ಕೊಡಿ, ನೀವೇನಕ್ಕೆ ಪೋಸ್ಟ್ ಹಾಕಿದ್ರಿ ಅನ್ನೋದ್ರ ಬಗ್ಗೆ. ಸೊ ಬೇರೆ ರಾಜ್ಯದ ಪ್ರಚಾರ ಮಾಡೋಕ್ಕೆ ನೀವಿರೋದಾ, ಅಥವಾ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗಬೇಕಾ ಏನು ಅಂತ ಈಗ ಪ್ರಶ್ನೆ ಕೇಳಿದ್ದಾರೆ. ಈ ಪೋಸ್ಟ್ ಭಾಳ ಚರ್ಚೆಗೆ ಕಾರಣವಾಗಿತ್ತು. ಕೇರಳದ ವಯನಾಡಿಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥ ಪೋಸ್ಟ್. ಬೇರೆ ರಾಜ್ಯದ ಬಗ್ಗೆ ಪ್ರಚಾರದ ಅಗತ್ಯ ಇದೆಯಾ ಅಥವಾ ನಿಮ್ಮಿಂದ ಅಗತ್ಯ ಇದೆಯಾ ಅಂತ ಈಗ ಕೇಳಿದ್ದಾರೆ. ಸೊ ನೀವೀಗ ನೋಡ್ತಾ ಇದ್ದೀರಾ ಆ ಪೋಸ್ಟರ್ನ ಕೂಡ ವಯನಾಡು, ಸೊ ಕೇರಳದ ಪೋಸ್ಟರ್ನ ಹಾಕಲಾಗಿದೆ. ಜೊತೆಗೆ ಕೆಎಸ್ಟಿಡಿಸಿ ನೀವಲ್ಲಿ ನೋಡ್ಬೋದು, ಕನ್ನಡದಲ್ಲಿ ವಯನಾಡು ವಿಚಾರವಾಗಿ ಅಲ್ಲಿ ಹಾಕಲಾಗಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ಪೋಸ್ಟರ್ನ ನಾವು ಗಮನಿಸ್ತಾ ಇದ್ದೀವಿ, ಭಾಳಷ್ಟು ವಿರೋಧಕ್ಕೆ ಕಾರಣವಾಗಿತ್ತು ಈ ಒಂದು ಪೋಸ್ಟರ್. ಈಗ ಎಚ್ ಕೆ ಪಾಟೀಲ್ ಅವರು ಏನು ಕೇಳಿದ್ದಾರೆ, ಏನು ನಿರೀಕ್ಷೆ ಮಾಡ್ಬೋದು ಇದರಿಂದ ಅಂತ? ಅವಿನಾಶ್, ವಯನಾಡು ನಿಮ್ಮನ್ನ ಕರೆಯುತ್ತಿದೆ ಅಂತ ಹೇಳಿ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಬರುವಂತಹ ಕೆಎಸ್ಟಿಡಿಸಿ ಈ ಒಂದು ಪೋಸ್ಟರ್ ನ ಹಾಕಿ ಪ್ರಚಾರವನ್ನ ಮಾಡ್ತಿರುವಂತದ್ದು ಕೇವಲ ಬೆಂಗಳೂರು ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಚರ್ಚೆಗೆ ನಾಂದಿಯನ್ನ ಹಾಡಿದೆ. ಉದ್ದೇಶಪೂರ್ವಕವಾಗಿ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಮನವೊಲಿಕೆ ಮಾಡುವ ಸಲುವಾಗಿ ಪ್ರವಾಸೋದ್ಯಮ ಇಲಾಖೆ ಇಂಥದ್ದೊಂದು ನಿರ್ಣಯವನ್ನ ಮಾಡಿದೆ ಅನ್ನುವಂತಹ, ಈ ರೀತಿಯ ಪೋಸ್ಟ್ ಗಳನ್ನ ಮಾಡ್ತಿದೆ ಅನ್ನುವಂತಹ ಟೀಕೆ ಟಿಪ್ಪಣಿಗಳಿಗೂ ಕೂಡ ಗುರಿಯಾಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸಿಟಿ ರವಿ ಸೇರಿದಂತೆ ಬಿಜೆಪಿಯ ಸಾಕಷ್ಟು ನಾಯಕರು ಇದರ ಬಗ್ಗೆ ಟೀಕೆ ಮಾಡಿದ ಬಳಿಕ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೆಯೇ ಈ ವಯನಾಡು ಪ್ರಚಾರದ ಪೋಸ್ಟ್ ಅನ್ನ ಮಾಡಲಾಗಿದೆ ಅನ್ನೋ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ಈ ಪೋಸ್ಟ್ ಅನ್ನ ಮಾಡೋದಕ್ಕೆ ಯಾರಾದ್ರೂ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರ, ಅಥವಾ ಇದರ ಪೋಸ್ಟ್ ನ ಹಿಂದೆ ಏನಾದ್ರು ಉದ್ದೇಶ ಇಟ್ಕೊಂಡು ಅಥವಾ ಬೇರೆ ಬೇರೆ ಉದ್ದೇಶದ ಕಾರಣಕ್ಕೋಸ್ಕರ ಪೋಸ್ಟ್ ಅನ್ನ ಮಾಡಲಾಗಿದೆಯಾ ಅನ್ನೋ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರಗಳನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ನೋಟಿಸ್ ಅನ್ನ ಪ್ರವಾಸೋದ್ಯಮ ಇಲಾಖೆ ಮತ್ತು ಕೆಎಸ್ಟಿಡಿಸಿಯ ಎಂಡಿ ಅವರಿಗೆ ನೇರವಾಗಿ ಮಾಹಿತಿಯನ್ನ ಕೇಳಲಾಗಿದೆ. ಯಾವ ಕಾರಣಕ್ಕೆ ಪೋಸ್ಟ್ ಅನ್ನ ಮಾಡಲಾಯಿತು, ಮಾಡುವಂತ ಮುಂಚೆ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ನೀಡಲಾಗಿತ್ತಾ ಇಲ್ಲೋ ಅನ್ನೋ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರಗಳನ್ನ ನೀಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಹೊರ ರಾಜ್ಯಗಳಿಗೆ, ವಯನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲೆಲ್ಲಿ ಕೆಎಸ್ಟಿಡಿಸಿ ಪ್ರವಾಸೋದ್ಯಮ ಒಂದು ಪ್ಯಾಕೇಜ್ ಗಳನ್ನ ಏನಾದ್ರು ಹಮ್ಮಿಕೊಂಡಿದೆಯಾ ಅನ್ನೋ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರಗಳನ್ನ ಕೇಳಿದ್ದಾರೆ. ಆದ್ರೆ ಸದ್ಯಕ್ಕಂತೂ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟಿಗಿನ ಮುಜುಗರ ಎದುರಾಗಿದೆ. ಕೇರಳದ ಪ್ರವಾಹ ಪೀಡಿತ ಸ್ಥಳಗಳಿಗೂ ಕೂಡ ಕರ್ನಾಟಕ ಸರ್ಕಾರ 10 ಕೋಟಿಯಷ್ಟು ದೊಡ್ಡ ಅಮೌಂಟ್ ಅನ್ನ ಕೊಡುತ್ತೆ. ಈಗ ನೋಡಿದ್ರೆ ವಯನಾಡಿನ ಪ್ರಚಾರದ ಪೋಸ್ಟ್ ಅನ್ನ ಕರ್ನಾಟಕದ ಕೆಎಸ್ಟಿಡಿಸಿ ಮಾಡುತ್ತೆ ಅಂದ್ರೆ, ನಾವು ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಿದ್ಯಾ ಅಥವಾ ಕೇರಳದ ಸಂಸದರಿಗೆ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಿದ್ಯಾ ಅನ್ನುವಂತ ರಾಜಕೀಯ ಟೀಕೆಗಳಿಗೆ ಗುರಿಯಾದ ಮೇಲೆ ಸಚಿವರು ಎಚ್ಚೆತ್ತುಕೊಂಡು ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇದು ವಯನಾಡಿಗೆ ಬನ್ನಿ ಅನ್ನೋ ರೀತಿಯಾಗಿ ಒಂದು ಪೋಸ್ಟರ್ನ ಏನು ಹಾಕಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಕಾರಣ ಕೇಳಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.